ಎಲ್ಲರಿಗೂ ನಮಸ್ಕಾರ. ಸಕ್ಡಾಂಕೈ ನಮಸ್ಕಾರ. ಇದೀಗ ನಾವು ರಾಜಸ್ಥಾನದ ಮೊದಲನೇ ದಿನವನ್ನು ಅನುಭವಿಸುವವರಿದ್ದೇವೆ. ಬೆಂಗಳೂರಿಂದ ಬೆಳ್ಳಂಬೆಳಗ್ಗೆ 4:15 ನಾವು ಈಗ ಹೊರಡ್ತಾ ಇದ್ದೇವೆ. ಮನಸ್ಸಿನಲ್ಲಿ ಬಹಳಷ್ಟು ಖುಷಿ, ಸಂತೋಷ, ಹೊಸ ಜಾಗವನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೇವೆ ಅನ್ನುವಂತಹ ಒಂದು ಉತ್ಸುಕತೆ ಎಲ್ಲವೂ ಕೂಡ ನಮ್ಮ ಮನಸ್ಸಿನಲ್ಲಿ ಇತ್ತು. ಇದೇ ನಮ್ಮ 1 ತಿಂಗಳಿಂದ ಆಗ್ತಾ ಇದ್ದಂಥ ಡಿಸ್ಕಷನ್. ಎಲ್ಲ ಪ್ಯಾಕಿಂಗ್ ಆಯಿತಾ, ಡ್ರೆಸ್ ತಗೊಂಡಾಯ್ತಾ, ರೆಡಿಯಾ, ಇನ್ನು ಇಷ್ಟೇ ದಿನ ಉಳಿದಿದೆ, ಬೇಗ ನಾವೆಲ್ಲ ಸಿಗುವವರಿದ್ದೇವೆ ಅಂತೇಳಿ ಹೇಳ್ತಾ ಹೇಗೆ ಈ ದಿನಗಳು ಕಳೆದು ಹೋಯ್ತಂತೇಳಿ ಹೇಳಿ ಗೊತ್ತಾಗಲಿಲ್ಲ. ಅಂತೂ ಇಂತೂ ರಾಜಸ್ಥಾನ ಹೋಗುವಂಥ ದಿನ ಬಂದೇ ಬಿಡ್ತು ನೋಡಿ. ಇದೀಗ ನಮ್ಮನ್ನು ರೂಪಕ್ಕ, ಹುಬ್ಬಳ್ಳಿಯ ರೂಪಕ್ಕ ಕೂಡ ಈಗ ಸೇರ್ಕೊಂಡಿದ್ದಾರೆ. ನನ್ನ ದೊಡ್ಡಮ್ಮನ ಮಗಳು, ಅದೇ ರೀತಿ ದೊಡ್ಡಮ್ಮನ ಅಳಿಯ ದಿನೇಶ್ ಬಾಬಾಜಿ ಮತ್ತು ರೂಪಕ್ಕ ಅವರು ಕೂಡ ಸೇರ್ಕೊಂಡಿದ್ದಾರೆ. ನಾವು ಸುಮಾರೊಂದು 11 ಜನ ಇದ್ದೇವೆ. ಜನ ಹೆಚ್ಚಿದ್ದ ಹಾಗೆ ಸಂತೋಷ, ಆ ಒಂದು ಖುಷಿ, ನಗು ಇದು ಕೂಡ ಜಾಸ್ತಿ ಆಗ್ತದೆ ಅನ್ನುವಂತಹ ಒಂದು ಅನುಭವ ನಂದು. ಅಂತೂ ಇಂತೂ ನಮ್ಮವರೇ ಎಲ್ಲ ತುಂಬ ತುಂಬ ಖುಷಿ ಆಗ್ತಾ ಇದೆ, ಸಮಾನ ಮನಸ್ಕರು. ಸೊ ಇದೀಗ ನಾವು ಪ್ಲೇನಲ್ಲಿ ಕೂತ್ಕೊಂಡಿದ್ದೇವೆ. ನಮ್ಮದು ಇಂಡಿಗೋ ಫ್ಲೈಟ್. ಅದು ಕೂಡ ಕಿಟಕಿಯ ಬದಿಯ ಒಂದು ಸೀಟ್ ಸಿಕ್ಕಿದರೆ ಖುಷಿ ದ್ವಿಗುಣ ಆಗಿ ಹೋಗ್ತದೆ. ಫ್ಲೈಟ್ ಒಂದು ಟೇಕ್ ಆಫ್ ಆಗುವಾಗ, ಅದೇ ರೀತಿ ಲ್ಯಾಂಡ್ ಆಗುವಾಗ, ಈ ಒಂದು 2 ಸಂದರ್ಭದಲ್ಲಿ ಸ್ವಲ್ಪ ಒಂದು ರಾಮನಾಮ ಜಪವನ್ನು, ಅದೇ ರೀತಿ ಹನುಮಾನ್ ಚಾಲಿಸ್ ಇದನ್ನೆಲ್ಲ ಹೇಳ್ತಾ ಇರ್ತೇನೆ. ಅದೇ ಒಮ್ಮೆ ಫ್ಲೈಟ್ ಮೇಲೆ ಹೋಗಿ ಆದಮೇಲೆ ಅದರ ನಂತರ ಒಂದು ಸ್ವಲ್ಪ ಆರಾಮದಲ್ಲಿ ವಿಡಿಯೋ ಎಲ್ಲ ಮಾಡ್ತಾ ಇದ್ದೆ. ಸೊ ಇದೀಗ ನೋಡಿ ರಾಜಸ್ಥಾನದ ಹತ್ರ ಬಂದಿದ್ದೇವೆ. ಮೇಲಿನಿಂದ ಫ್ಲೈಟಿಂದ ಕಾಣ್ತಾ ಇರುವಂಥ ಒಂದು ದೃಶ್ಯ ನನಗೊಂಥರ ಖುಷಿಯೂ ಅದೇ ರೀತಿ ಭಯವೂ ಕೂಡ. ಖುಷಿ ಅಂತೇಳಿ ಹೇಳಿದರೆ ಒಂದು 2.5 ಗಂಟೆ ಒಳಗಾಗಿ ಹೋಗಿ ತಲುಪುತ್ತೇವಲ್ಲ ಅಂತೇಳಿ ಹೇಳಿ, ಮತ್ತು ಒಂಥರ ಭಯ ಅದರಲ್ಲಿ ಕೂತಾಗ. ಇದು ಎರಡೂ ಭಾವನೆಗಳು ಯಾವತ್ತೂ ಕೂಡ ಸಮ್ಮಿಶ್ರಣ ಆಗಿ ಇರುವಂಥದ್ದು ಫ್ಲೈಟಲ್ಲಿ ಹೋಗಬೇಕಾದ್ರೆ. ಸೊ ಅಂತೂ ಇಂತೂ ನಾವು ಇಳಿಯುವಂತಹ ರಾಜಸ್ಥಾನ್ ಬಂದೊದಗಿದೆ. ನಾವು 3 ಕಡೆಗೆ ಹೋಗುವವರಿದ್ದೇವೆ. ಒಂದು ರಾಜಸ್ಥಾನ ಜೈಪುರ, ಮತ್ತು ಜೋಧ್ಪುರ, ಅದೇ ರೀತಿ ಉದಯ್ಪುರ. ಸೊ ಅಲ್ಲಿಂದಲೇ ಒಂದು ಕನೆಕ್ಟೆಡ್ ಫ್ಲೈಟ್ ಬಸ್ ಇದೆ, ಅದು ನಮ್ಮನ್ನು ಏರ್ಪೋರ್ಟಿಗೆ ತಂದು ಬಿಡ್ತದೆ. ಸೊ ರಾಜಸ್ಥಾನಿ ಏರ್ಪೋರ್ಟ್ ಕೂಡ ನನಗೆ ಬಂದ ಹಾಗೆ ಭಾರಿ ಖುಷಿಯಾಯಿತು. ಇಲ್ಲಿಯ ಒಂದು ಸಂಸ್ಕೃತಿ, ಸಂಪ್ರದಾಯ, ಇಲ್ಲಿನ ಒಂದು ಹಾಡು, ಕೋಟೆಗಳು, ಅದೇ ರೀತಿ ಮಹಲ್ಗಳು, ಸ್ಮಾರಕಗಳು, ಇದೆಲ್ಲ ಒಂಥರ ನೋಡಲಿಕ್ಕೆ ಭಾರಿ ಒಂದು ಖುಷಿ ಚಿತ್ರಗಳಲ್ಲಿ. ಸೊ ಇದೀಗ ನಾನು ಇದನ್ನು ನಿಜವಾಗಿ ನೋಡ್ತಾ ಇದ್ದೀನಿ. ಇದೀಗ ನಮ್ಮ ಬ್ಯಾಗ್ ಎಲ್ಲ ಬರ್ತಾ ಇದೆ. ಬ್ಯಾಗನ್ನೆಲ್ಲ ತಗೊಂಡು ಎಲ್ಲರ ಹತ್ರ ಮಾತಾಡ್ತಾ, ಯಾಕಂತೇಳಿ ಹೇಳಿದರೆ ದೊಡ್ಡಮ್ಮನ ಮಗಳು ಬಂದಿದ್ದಾಳೆ, ಅಕ್ಕ ಬಂದಿದ್ದಾರೆ, 2 ಬಾವಾಜಿಗಳಿದ್ದಾರೆ, ಅಮ್ಮ ಇದ್ದಾರೆ, ಮಕ್ಕಳಿದ್ದಾರೆ, ಮಗ ಇದ್ದಾನೆ. ಈ ಸರಿ ಮಗನಿಗೂ ಕೂಡ ಈ ಒಂದು ಸಮಯದಲ್ಲಿ ಜೂನ್ ಜುಲೈಯಲ್ಲಿ ಅವನಿಗೆ ಇಂಜಿನಿಯರಿಂಗ್ ಕಾಲೇಜಿಗೆ ರಜೆ, ಹಾಗಾಗಿ ಅವನನ್ನು ಕೂಡ ಕರ್ಕೊಂಡು ಬಂದಿದ್ದೇನೆ. ಸೊ ಎಲ್ಲರೂ ಕೂಡ ಇದ್ದಾರೆ. ತುಂಬ ಒಂದು ಖುಷಿ. ಅತ್ಯಂತ ಸುಂದರವಾಗಿತ್ತು ರಾಜಸ್ಥಾನಿ ಏರ್ಪೋರ್ಟ್. ಬಟ್ ನಮ್ಮ ಮಂಗಳೂರಿಗೆ ಕಂಪೇರ್ ಮಾಡಿದರೆ ಒಂದಷ್ಟು ಚಿಕ್ಕದು, ಆದರೂ ಕೂಡ ತುಂಬ ಚಿಕ್ಕದಾಗಿ ಚೊಕ್ಕದಾಗಿ ಚೆನ್ನಾಗಿದೆ. ಸೊ ಒಂದು ನಾನು ಒಬ್ಸರ್ವ್ ಮಾಡಿದೆ ಏನಪ್ಪ ಅಂತೇಳಿ ಹೇಳಿದರೆ, ಅಲ್ಲಲ್ಲಿ ಈ ಜೈಪುರ ಇರ್ಬೋದು, ಜೋಧ್ಪುರ್ ಇರ್ಬೋದು, ಉದಯ್ಪುರ್ ಇರ್ಬೋದು. ನಾನೀಗ ಉದಯ್ಪುರಲ್ಲಿದ್ದೇನೆ ಈ ಒಂದು ಎಡಿಟಿಂಗನ್ನು ಮಾಡ್ತಾ ಇರಬೇಕಾದ್ರೆ. 3 ಕಡೆಯೂ ಕೂಡ ಇದು ನೀಮ್ ಕಾ ಪೇಡ್ ಅಥವಾ ಬೇವಿನ ಮರ ಅಂತೇಳಿ ಏನು ಹೇಳ್ತೇವೆ ಅದು ಜಾಸ್ತಿ ಇದೆ, ಒಳ್ಳೆಯ ಆಕ್ಸಿಜನಿಗಾಗಿ ಅಂತೇಳಿ ಹೇಳ್ತಾರೆ. ಸೊ ಇದೀಗ ನಾವು ಬಂದ ಹಾಗೆ ಒಂದು ರಾಜಸ್ಥಾನಿ ಹೋಟೆಲಿಗೆ ಬಂದ್ವಿ. ನೋಡಿ ಅಲ್ಲಿ ಬಂದ ಹಾಗೆ ನಮಗೆ ಇದನ್ನು ಕೊಟ್ಟರು. ಇದೇನಪ್ಪ ಕೆಂಪು ಪಿಂಕ್ ರಸಗುಲ್ಲನ ಅಂತೇಳಿ ಹೇಳಿ ಅಂದ್ಕೊಂಡೆ. ಹಾಗಲ್ಲ, ಇವರು ಬಂದ ಹಾಗೆ ಈ ಬೀಟ್ರೂಟ್ ನೀರಿನಲ್ಲಿ ಈ ಚಿಕ್ಕ ಚಿಕ್ಕ ನೀರುಳ್ಳಿ ಎಲ್ಲ ಇದೆಯಲ್ಲ, ಇದನ್ನು ಹಾಕಿಡ್ತಾರಂತೆ. ಸೊ ನಮ್ಮ ಹೋಟೆಲೆಲ್ಲ ಹೇಗಿರ್ತದೆ, ಬಂದ ಹಾಗೆ ಥಾಲಿಯಲ್ಲಿ ನೀರುಳ್ಳಿಯನ್ನು, ಟೊಮೆಟೊವನ್ನು, ಅದೇ ರೀತಿ ಮುಳ್ಳು ಸೌತೆಯನ್ನು ಇದನ್ನೆಲ್ಲ ಇಟ್ಟಿರ್ತಾರಲ್ಲ, ಇಲ್ಲಿ ಈ ರೀತಿ. ಸೊ ಮೆಣಸನ್ನು ಇಟ್ಟಿರುವ ಪರಿ ನೋಡಿ, ಅದೇ ರೀತಿ ಈ ನೀರುಳ್ಳಿ. ಇದೊಂದು ಖುಷಿ ಆಯಿತು. ನಾವು ಆರ್ಡ್ರ್ ಕೊಟ್ಟು ಬರುವಷ್ಟರಲ್ಲಿ ಇದರದ್ದೇ ವಿಷಯ, ಇದೇನಪ್ಪ ಇದೇ ಒಂಥರ ಡಿಫ್ರೆಂಟ್ ಆಗಿದೆ, ಇಲ್ಲೆಲ್ಲ ಹೀಗೆ ಇರ್ತದೇನೋ ಎಲ್ಲ ಹೋಟೆಲಲ್ಲಿ, ಹಾಗೆ ಹೀಗೆ ಅಂತೇಳಿ ಅಷ್ಟರಲ್ಲಿ ನಾವು ಆರ್ಡರ್ ಮಾಡಿದಂತಹ ಛೋಲೆ ಭಟೂರೆ ರಿಸ್ಕ್ ಬೇಡ ಅಂತೇಳಿ ಹೇಳಿ ಒಂದು ಫಸ್ಟಿಗೆ ನಮ್ಮ ಅಲ್ಲಿಯ ಫುಡ್ಡನ್ನು ಹೇಳಿದೆವು. ಬಟ್ ಫುಡ್ಡು ತುಂಬಾ ಚೆನ್ನಾಗಿತ್ತು. ಎಲ್ಲ ಫುಡ್ಡು ಕೂಡ ರಾಜಸ್ಥಾನಿ ಥಾಲಿ ಇರ್ಬೋದು, ಗೀ ರೈಸ್ ಇರ್ಬೋದು, ಅದೇ ರೀತಿ ಪನ್ನೀರ್ ಮಸಾಲ, ಪ್ರತಿಯೊಂದು ಕೂಡ ಪರ್ಫೆಕ್ಟ್ ಆಗಿ. ಸ್ಪೆಷಲಿ ಇವತ್ತು ನಾನು 5th ಡೇಯಲ್ಲಿದ್ದೇನೆ ಉದಯ್ಪುರಲ್ಲಿ. ಸೊ ನನಗೆ ತುಂಬ ಇಷ್ಟ ಆದದ್ದು ಅಂತೇಳಿ ಹೇಳಿದರೆ ಇಲ್ಲಿದ್ದು ಛಾಚ್
ಕೆಲವರು ಛಾಸ್ ಅಂತೇಳಿ ಹೇಳ್ತಾರೆ, ಬಟರ್ ಮಿಲ್ಕ್ ಮಜ್ಜಿಗೆ. ಸೊ ಮಜ್ಜಿಗೆ ಅಂತೇಳಿ ಹೇಳಿದರೆ ಸ್ವಲ್ಪ ದಪ್ಪ ಮಜ್ಜಿಗೆಯಲ್ಲಿ ಪ್ಲಸ್ ಅದರ ಮೇಲೆ ಜೀರಿಗೆ ಹುಡಿಯನ್ನೆಲ್ಲ ಹಾಕಿ ನನಗಂತೂ ತುಂಬ ಇಷ್ಟ ಆಯಿತು. ಸೊ ನಾವು ಬಂದಂಥ ಹೋಟೆಲ್ ಆ ಫುಡ್ ಎಲ್ಲವೂ ಸೂಪರ್ ಆಗಿತ್ತು. ಇದು ನೋಡಿ ನಾವು ಸ್ಟೇ ಮಾಡ್ತಾ ಇರುವಂಥ ಒಂದು ಪ್ಲೇಸ್ ಲಿಲಿ ಪೂಲ್ ಅಂತೇಳಿ ಹೇಳಿ ಎಷ್ಟೊಂದು ಚೆಂದ ಆಗಿದೆ ನೋಡಿ. ಈ ಹೋಟೆಲ್ಗಳೆಲ್ಲ ಇಲ್ಲಿ ಇದೇ ರೀತಿ ಇದೆ. ಒಂಥರ ಜೈಪುರ್ ಪ್ಯಾಲೇಸ ಅಥವಾ ಮಹಲ್ ಎಲ್ಲ ಯಾವ ರೀತಿ ಇರ್ತದ ಹೊರಗೆ ಅದೇ ರೀತಿ. ಸೊ ಇದೀಗ ನಾನು ನಮ್ಮ ರೂಮಿನ ಒಂದು ದರ್ಶನವನ್ನು ನಿಮಗೆ ಮಾಡಿಸ್ತಾ ಇದ್ದೇನೆ. ತುಂಬ ತುಂಬ ಸೂಪರ್ ಇತ್ತು, ಎಲ್ಲ ಫೆಸಿಲಿಟಿ ಕೂಡ ಇತ್ತು. ಅತ್ಯಂತ ಅದ್ಭುತವಾಗಿರುವಂಥ ಹೋಟೆಲ್ ಲಿಲಿ ಪೂಲ್. ಇದು ಜೈಪುರಲ್ಲಿ ನಾನೀಗ ನಿಮಗೆಲ್ಲ ತೋರಿಸ್ತಾ ಇರುವಂಥ ಒಂದು ಚಿತ್ರೀಕರಣ ಏನಿದೆಯಾ ಇದು ಜೈಪುರಿದ್ದು. ತುಂಬ ಚೆನ್ನಾಗಿತ್ತು. ಸೊ ಅದರದ್ದೊಂದು ಹೀಗೆ ವಿಡಿಯೋನ ಮಾಡ್ತಾ ಇದ್ದೆ. ಈ ರೀತಿ ಟೂರೆಲ್ಲ ಇದ್ದಾವಾಗ ನಮಗೆ ಭಾರಿ ಖುಷಿ, ಅದು ಕೂಡ ಹೆಂಗಸರಿಗೆ. ಏನಪ್ಪ ಅಂತೇಳಿ ಹೇಳಿದ್ರೆ ಬರೀ ತಿರುಗಾಡೋದು, ಹೊರಡೋದು, ಹೋಟೆಲಲ್ಲಿದ್ದದ್ದು ತಿನ್ನೋದು. ಮನೇಲಿದ್ರೆ ಅಂತ ನಾಳೆಗೆ ಅಂತ, ಸಂಜೆಗೆ ಅಂತ, ಮತ್ತು ಪುನಃ ಮನೆಯಲ್ಲಿ ಒಂದಷ್ಟು ಕೆಲಸಗಳಿದೆ, ಶಾಲೆಗೆ ಹೋಗಬೇಕು, ತುಂಬ ಎಲ್ಲ ವಿಚಾರಗಳೆಲ್ಲ ಬರ್ತದೆ. ಅದಕ್ಕೆಲ್ಲದಕ್ಕೆ 1 ವಾರಗಳ ಬ್ರೇಕನ್ನು ಕೊಟ್ಟು ಇದೀಗ ರಾಜಸ್ಥಾನಕ್ಕೆ ಬಂದಿದ್ದೇವೆ. ಬರುವಾಗ ಒಂದಷ್ಟು ಜನ ಹೇಳಿದರು, ಈಗ ಯಾಕೆ ಹೋಗ್ತಾ ಇದ್ದೀರಿ, ಈಗ ತುಂಬ ಬಿಸಿಲಲ್ಲಿ ಹಾಗೆ ಹೀಗೆ ಅಂತೇಳಿ. ಬಿಸಿಲಿದೆ, ಬಟ್ ನಾವು ಮಂಗಳೂರು ಅಥವಾ ಉಡುಪಿಯ ಬಿಸಿಲು ನಮಗೆ ಗೊತ್ತಿದೆ. ಆದರೆ ಹಾಗಿದೆ, ಒಂದು ಸ್ವಲ್ಪ ಹೆಚ್ಚು ಕಡಿಮೆನ ಅಷ್ಟೇ, ಅದು ಬಿಟ್ಟರೆ ಹಾಗೇನಿಲ್ಲ. ಸೊ ಬಂದವರೇ ನಾವು ಫ್ರೆಶ್ ಅಪ್ ಎಲ್ಲ ಆಗಿ ಆಮೇರ್ ಫೋರ್ಟ್ ಅಂತೇಳಿ ಹೇಳ್ತೇವೆ, ಕೆಲವರು ಆಮೇರ್ ಫೋರ್ಟ್, ಆಮೇರ್ ಕೋಟೆ ಅಂತೇಳಿ ಹೇಳ್ತೇವೆ. ಸೊ ಅಲ್ಲಿಗೆ ಬಂದಿದ್ದೇವೆ. ರಾಜ ಮಾನ್ ಸಿಂಗ್ ಅವರು ಕಟ್ಟಿದಂತಹ ಒಂದು ಕೋಟೆ. ತುಂಬ ವಿಷಯಗಳುಂಟು ಇಲ್ಲಿ ಹೇಳೋದಂತೇಳಿ ಹೇಳಿ. ಆದರೆ ನೋಡಿ, ಅಲ್ಲಿ ಹೋಗ್ತಾ ಇದ್ದಂತಹ ದಾರಿ ಇದು, ಗಲ್ಲಿಗಳಲ್ಲಿ ನಮ್ಮ ವೆಹಿಕಲ್ ಹೋಗ್ತಾ ಇಲ್ಲ ಇಲ್ಲಿ, ಟ್ರಾವೆಲರ್ಸ್ ಎಲ್ಲ. ಹಾಗಾಗಿ ನಾವೊಂದು ಜೀಪನ್ನು ಮಾಡಿ ಇಲ್ಲಿ ತನಕ ಬರಬೇಕಾಗ್ತದೆ. ಸೊ ಇದೀಗ ನಾವು ಸಾಕ್ತಾ ಇದ್ದೇವೆ, 2 ಜೀಪನ್ನು ಮಾಡಿಕೊಂಡಿದ್ದೇವೆ. ಅಲ್ಲಿಂದ ನಿಧಾನವಾಗಿ ಸಾಕ್ತಾ ಇದ್ದೇವೆ. ತುಂಬ ನ್ಯಾರೋ ರೋಡ್. ಒಮ್ಮೆಗೆ ಒಂದು ವೆಹಿಕಲ್ ಹೋಗ್ತದಾ ಇಲ್ವಾ ಅಂತೇಳಿ ಹೇಳಿ ನಾನು ಎಣಿಸ್ತಾ ಇರಬೇಕಾದ್ರೆ 2-3 ವೆಹಿಕಲ್ ಈ ಒಂದು ದಾರಿಯಲ್ಲಿ ಸಾಕ್ತಾ ಇತ್ತು, ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಡ್ರೈವರ್ಸ್. ಹಾಗಾಗಿ ಸ್ವಲ್ಪ ಹೆದರಿಕೆ ಆಗ್ತಾ ಇತ್ತು. ಅಂತೂ ಇಂತೂ ನಾವು ಈ ಕೋಟೆಗೆ ಬಂದು ತಲುಪಿದ್ವಿ. ಪ್ರತಿ ಊರಿನಲ್ಲೂ ಕೂಡ ನಾವು ಗೈಡನ್ನು ಹೈಯರ್ ಮಾಡಿದ್ವಿ. ಯಾಕಂತೇಳಿ ಹೇಳಿದರೆ ಇಂಥ ಸ್ಥಳಗಳಿಗೆ ಬರುವಾಗ ಇದರ ಇತಿಹಾಸ ಏನು, ಆ ಕೋಟೆಯ ಬಗ್ಗೆ ಇರುವಂಥ ಒಂದು ಹಿಂದಿನ ವಿಚಾರ ಏನು, ಪ್ರತಿಯೊಂದನ್ನು ನಮಗೆ ತಿಳಿಬೇಕು ಅಂತೇಳಿ ಹೇಳಿ. ಆದರೆ ಖಂಡಿತವಾಗಿಯೂ ನಾವು ಗೈಡನ್ನು ಅಥವಾ ಅದರ ಬಗ್ಗೆ ಒಂದು ತಿಳಿದವರನ್ನು ನಾವು ಹೈಯರ್ ಮಾಡಿ ಅವರ ಜೊತೆ ಹೋಗಬೇಕಾಗ್ತದೆ. ಅದು ಕೂಡ ರಾಜಸ್ಥಾನ ಅಂತೇಳಿ ಹೇಳಿದ ಹಾಗೆ ಬಹಳಷ್ಟು ಸ್ಮಾರಕಗಳು, ಬಹಳಷ್ಟು ಕೋಟೆಗಳು, ಮಹಲ್ಗಳು, ದೇವಸ್ಥಾನಗಳೆಲ್ಲ ಇರುವಾಗ ಇದರ ಬಗ್ಗೆ ಒಂದು ಹಿನ್ನೆಲೆ ಏನು ಅಂತೇಳಿ ಹೇಳಿ ನಮಗೆ ತಿಳ್ಕೊಳ್ಳುವಂಥ ಒಂದು ಕುತೂಹಲ ಇತ್ತು. ಹಾಗಾಗಿ ಇಲ್ಲಿಯೂ ಕೂಡ ನಾವು ಗೈಡನ್ನು ಹೈಯರ್ ಮಾಡಿದ್ವಿ. ಸೊ ಅವರು ಎಲ್ಲ ವಿಷಯಗಳನ್ನು ನಮಗೆ ಹೇಳ್ತಾ ಇದ್ರು. ಹೋಗಬೇಕಾದ್ರೆ ಈ ರಾಜಸ್ಥಾನಿ ಟೊಪ್ಪಿಗಳನ್ನು ತಗೊಂಡು ನಾವು ಫೋಟೋವನ್ನು ಕ್ಲಿಕ್ಕಿಸ್ಕೊಂಡದ್ದು ಈ ರೀತಿ ಆಗಿತ್ತು ನೋಡಿ. ಈಗ ನಾವು ಇಲ್ಲಿ ಮೇಲೆ ಬರಬೇಕಾದ್ರೆ ಇಲ್ಲಿ ಒಂದು ಗಣಪತಿಯನ್ನು ನೀವು ನೋಡಬಹುದು. ಇದು ಹವಳದ ಗಣಪತಿ, ಸುಮಾರು ಒಂದು 800 ವರ್ಷಗಳ ಮೊದಲು ಮಾಡಿದಂಥ ಗಣಪತಿ ಅಂತೆ. ಅದೇ ರೀತಿ ಇಲ್ಲಿನ ಈಗ ಒಂದು ನಾನು ತೋರಿಸಿದಂಥ ಬಾಗಿಲು ನೋಡ್ಬೋದು ನೀವು. ಆ ಬಾಗಿಲು ಸುಮಾರು 41 ಫೀಟ್ ಹೈಟ್ ಇರುವಂಥದ್ದು. ನಮ್ಮ ರಾಗಸ್ವರನಿಗಂತೂ ಏನೂ ಬೇಡ, ಪಾಪ ಕೂತಿದ್ದಾರೆ, ಅವರಿಗೆ ಸುಸ್ತಾಗಿ ನಡೆದು. ಸೊ ಇದು ನೋಡಿ, ನೀರಿನ ಮಧ್ಯದಲ್ಲಿರುವಂಥ ಒಂದು ಸ್ಥಳ. ಇಲ್ಲಿ ಕೇಸರಿ ಅಂತೇಳಿ ಏನು ಹೇಳ್ತೇವೆ ಅದನ್ನು, ಆ ತೋಟವನ್ನು ಮಾಡಲಿಕ್ಕೆ ಬಯಸಿದಂತೆ ಅಲ್ಲಿ ಆಗಲಿಲ್ಲ ಅಂತೇಳಿ ಹೇಳಿ ಮತ್ತೆ ಹೀಗೆ ಒಂದು ಗಾರ್ಡನನ್ನು ಮಾಡಿದ್ದಾರೆ. ಇಲ್ಲಿ ಶೀಶ್ ಮಹಲ್ ಅಂತೇಳಿ ಹೇಳಿದೆ, ತುಂಬ ಸುಂದರವಾದದ್ದು. ಅಲ್ಲಿ ಒಂದು ಮೇಣದ ಬತ್ತಿಯನ್ನು ಒಳಗೆ ಉರಿಸಿಟ್ರಾಯಿತು ನೋಡಿ, ಇದೇ ಪ್ಲೇಸ್ ಅದು. ಒಂದು ಸೈಡ್ ನಿಂತರೆ ಮತ್ತೊಂದು ಸೈಡ್ ಶೀಶ್ ಅಂತೇಳಿ ಹೇಳಿದರೆ ಕನ್ನಡಿ, ಅದರಿಂದ ಒಂದು ಫೋಟೋವನ್ನು ಈ ರೀತಿ ಎಲ್ಲ ತೆಗಿತಾ ಇದ್ರು ನಮ್ಮ ಗೈಡ್. ಒಂದು ಸೈಡ್ ನಿಂತರೆ ನಮ್ಮ ಒಂದು ಪ್ರತಿಫಲ ಅದರಲ್ಲಿ ಬೀಳುತ್ತದೆ, ಅಲ್ಲಿಂದ ಫೋಟೋವನ್ನು ತೆಗೆಯುವಂಥದ್ದು. ಈ ಶೀಶ್ ಮಹಲ್ ಅಂತೇಳಿ ಹೇಳಿದರೆ ಒಂದು ಕ್ಯಾಂಡಲನ್ನು ಇಟ್ಟರೆ ಸಾಕು, 1000ದಷ್ಟು ಕನ್ನಡಿಯ ಒಂದು ಸೀಲಿಂಗ್ ಏನಿರ್ಬೋದು, ಫ್ಲೋರಿಂಗ್, ಅದೆಲ್ಲವೂ ಕೂಡ ಹೊಳಿತದೆ ಅಂಥೇಳಿ. ಮತ್ತು ಈ ಒಂದು ಪ್ಲೇಸಿನಲ್ಲಿ ತುಂಬ ಫಿಲ್ಮ್ಸ್ ಕೂಡ ಆಗಿದೆ, ಸಾಂಗ್ ಶೂಟಿಂಗ್ಸ್ ಎಲ್ಲವೂ ಕೂಡ ಆಗಿದೆ. ಸೊ ಇದನ್ನು ನೋಡಿ, ರಾಣಿ ಮಹಾರಾಣಿಯರು ಇಲ್ಲಿಂದ ಜನರನ್ನು ನೋಡ್ತಾ ಇದ್ರಂತೆ ನೋಡಿ. ಹೀಗೆ ನಿಮಗೆ ಪ್ರತಿಯೊಂದು ಪ್ಲೇಸಿನಲ್ಲಿ ನೋಡ್ಲಿಕ್ಕೆ ಸಿಗ್ತದೆ.
ರಾಜಸ್ಥಾನಕ್ಕೆ ಬಂದಾದ ಮೇಲೆ ಒಂದು ರಾಜಸ್ಥಾನಿ ಅಟೈರನ್ನು ಹಾಕಿಕೊಂಡು ಫೋಟೋ ತೆಗಿಲೇಬೇಕಲ್ವಾ. ಸೊ ಇದೀಗ ನಾವು ಫಸ್ಟ್ ಡೇ ಎಲ್ಲ ತಿರುಗಾಟದ ನಂತರ ಒಂದು ರಾಜಸ್ಥಾನಿ ಅಟೈರನ್ನು ಹಾಕಿ ಎಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ಒಂದಷ್ಟು ಶಾಪಿಂಗನ್ನು ಕೂಡ ಮಾಡಿ ಹೋಟೆಲಿಗೆ ಹಿಂದೆ ಬಂದೆವು. ತುಂಬ ವಿಷಯಗಳು ಉಂಟು ನಾಳೆ ಸಂಚಿಕೆಯಲ್ಲಿ ಹೇಳ್ತಾ ಎಲ್ರಿಗೂ ಕೂಡ ನಮಸ್ತೆ, ಬಾಯ್ ಬಾಯ್.